90% ಹೊಸ ಯೂಟ್ಯೂಬ್ ಕ್ರಿಯೇಟರ್ಗಳು ತಿಳಿಯದೋ ಅಥವಾ ತಿಳಿಯದೇನೋ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾರೆ. ಇವೇ ತಪ್ಪುಗಳು ಮುಂದೆ ಇವರಿಗೆ ಕಂಟಕವಾಗ್ತವೆ. ಇವರ ಯೂಟ್ಯೂಬ್ ಚಾನಲ್ನ ಗ್ರೋತನ್ನು ಸಾಯಿಸಿ ಬಿಡ್ತವೆ. ಇವರ ಟೈಮ್, ಟ್ಯಾಲೆಂಟ್, ಮನಿ, ಎಫರ್ಟ್ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡತ್ತೆ. 1 ವರ್ಷದ ಒಳಗಡೆನೆ ಇವರು ಯೂಟ್ಯೂಬನ್ನು ಬಿಟ್ಟು ಬಿಡ್ತಾರೆ. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದಂತಹ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇಲ್ಲವೇ ಈಗಾಗಲೇ ಶುರು ಮಾಡಿದರೆ ನೀವು ಈ 7 ಮಿಸ್ಟೇಕ್ಗಳನ್ನು ಮಾಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಇದರಲ್ಲಿ 7th ಮಿಸ್ಟೇಕನ್ನು ಎಲ್ಲರೂ ಮಾಡ್ತಾರೆ. ಇದು ಮೋಸ್ಟ್ ಕಾಮನ್ ಮಿಸ್ಟೇಕ್ ಆಗಿದೆ. ಇದನ್ನು ನೀವು ಮಾಡಬೇಡಿ, ನಿಮ್ಮ ಚಾನಲನ್ನು ಕಾಪಾಡಿಕೊಳ್ಳಿ. ಮಿಸ್ಟೇಕ್ ನಂಬರ್ 1, ಸ್ಟಾರ್ಟಿಂಗ್ ಜಸ್ಟ್ ಫಾರ್ ಮನಿ. ಬಹಳಷ್ಟು ಜನ ಹೊಸ ಯೂಟ್ಯೂಬ್ ಕ್ರಿಯೇಟರ್ಗಳು ಬರೀ ದುಡ್ಡಿಗೋಸ್ಕರನೇ ತಮ್ಮ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಡ್ತಾರೆ. ತಮ್ಮಲ್ಲಿ ಟ್ಯಾಲೆಂಟ್ ಇದೇನೋ ಇಲ್ವೋ, ತಮಗೆ ಯೂಟ್ಯೂಬ್ ಸುಟೇಬಲ್ ಆಗಿದೇನೋ ಇಲ್ವೋ ಇದನ್ನು ತಿಳಿದುಕೊಳ್ಳದೇನೆ ಬರೀ ದುಡ್ಡಿನ ದುರಾಸೆಗಾಗಿ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಡ್ತಾರೆ. ಹೊಸ ಯೂಟ್ಯೂಬ್ ಕ್ರಿಯೇಟರ್ಗಳು ಸಕ್ಸಸ್ಫುಲ್ ಆಗಿರುವ ದೊಡ್ಡ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಗಳನ್ನು ನೋಡಿ ಬೇಗನೆ ಈ ಟ್ರ್ಯಾಪಿಗೆ ಬಂದುಬಿಡ್ತಾರೆ. ದೊಡ್ಡ ಸಕ್ಸಸ್ಫುಲ್ ಕ್ರಿಯೇಟರ್ಗಳ ಹತ್ರ ಇರುವ ಕೋಟ್ಯಾಂತರ ದುಡ್ಡನ್ನು ನೋಡಿಬಿಟ್ಟು, ಅವರ ಲಕ್ಸುರಿ ಕಾರ್ಗಳನ್ನು ನೋಡಿಬಿಟ್ಟು, ಅವರ ಹತ್ರ ಇರುವ ಸುಂದರವಾದ ಗರ್ಲ್ಫ್ರೆಂಡ್ಸ್ಗಳನ್ನು ನೋಡಿಬಿಟ್ಟು, ಅವರ ದೊಡ್ಡ ದೊಡ್ಡ ಬಂಗಲೆಗಳನ್ನು ನೋಡಿಬಿಟ್ಟು, ಅವರು ಮಾಡ್ತಾ ಇರುವ ಟ್ರಾವೆಲ್ ಲಾಗ್ಸ್ಗಳನ್ನು ನೋಡಿಬಿಟ್ಟು, ವರ್ಲ್ಡ್ ಟೂರ್ಗಳನ್ನು ನೋಡಿಬಿಟ್ಟು ನಾನು ಕೂಡ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಡುವೆ, ಇದರಲ್ಲಿ ಅಂಥದ್ದೇನಿದೆ, ಬರೀ ವಿಡಿಯೋ ಮಾಡೋದಿದೆ, ಹಾಕೋದಿದೆ, ನನಗೂ ಕೂಡ ಸಿಕ್ಕಾಬಿಟ್ಟೆ ದುಡ್ಡು ಬರುತ್ತೆ, ನಾನು ಕೂಡ ಇದನ್ನೆಲ್ಲವನ್ನು ಮಾಡ್ಬೋದು ಅನ್ನೋ ಒಂದು ದುರಾಸೆಗೆ ಬಿದ್ದುಬಿಟ್ಟು ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾರೆ. ಸೊ ಇದಕ್ಕಾಗಿ ಇವರು ತುಂಬಾ ಕೆಟ್ಟದಾಗಿ ಫೇಲ್ ಆಗ್ತಾರೆ. ದುಡ್ಡಿನ ಇಂಟೆನ್ಷನ್ ಇರಬೇಕು. ಯೂಟ್ಯೂಬ್ನಿಂದ ಹೇಗೆ ನೀವು ದುಡ್ಡು ಗಳಿಸ್ತೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಮೊನೆಟೈಸೇಷನ್ ಪ್ಲ್ಯಾನ್ ಇರಬೇಕು. ಇದು ತಪ್ಪಂತ ಹೇಳ್ತಾ ಇಲ್ಲ, ಆದರೆ ದುಡ್ಡೇ ನಿಮ್ಮ ಮೇನ್ ಇಂಟೆನ್ಷನ್ ಆಗಿರಬಾರ್ದು. ನೀವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮ ಇಂಟೆನ್ಷನ್ ಏನಾಗಿರಬೇಕಪ್ಪ ಅಂತಂದರೆ ಜನರನ್ನು ಎಜುಕೇಟ್ ಮಾಡೋದು, ಜನರಿಗೆ ಎಂಟರ್ಟೈನ್ಮೆಂಟನ್ನು ಕೊಡೋದು, ಜನರನ್ನು ಅವೇರ್ ಮಾಡೋದು, ಜನರೊಂದಿಗೆ ನಿಮ್ಮ ನಾಲೆಜನ್ನು, ಇನ್ಫಾರ್ಮೇಷನನ್ನು ಶೇರ್ ಮಾಡೋದು, ಜನರ ಮುಂದೆ ನಿಮ್ಮ ಟ್ಯಾಲೆಂಟನ್ನು ತೋರಿಸೋದು. ಇದು ನಿಮ್ಮ ಮೇನ್ ಇಂಟೆನ್ಷನ್ ಆಗಿರಬೇಕು. ಬರೀ ದುಡ್ಡೇ ನಿಮ್ಮ ಮೇನ್ ಇಂಟೆನ್ಷನ್ ಆಗಬಾರ್ದು. ಯೂಟ್ಯೂಬ್ ಒಂದು ಸೀರಿಯಸ್ ಬಿಸ್ನೆಸ್ ಆಗಿದೆ. ನೀವು ಬರೀ ದುಡ್ಡಿಗೋಸ್ಕರನೇ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿಬಿಟ್ಟು ಜನರಿಗೆ ಖರಾಬಾಗಿರುವ ಪ್ರಾಡಕ್ಟ್ಗಳನ್ನು, ಸರ್ವಿಸ್ಗಳನ್ನು ಕೊಡ್ತಾ ಇದ್ದೀರಪ್ಪ ಅಂತಂದರೆ ಜನ ನಿಮ್ಮ ಅಂಗಡಿಗೆ ಬರ್ತಾರಾ? ಬರಲ್ಲ. ಕಸ್ಟಮರ್ಗಳು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಯೂಟ್ಯೂಬ್ ಕೂಡ ಹಾಗೆ ಇದೆ. ನೀವು ಕ್ವಾಲಿಟಿ ವಿಡಿಯೋಗಳನ್ನು ಮಾಡದೆ, ಜನರಿಗೆ ವ್ಯಾಲ್ಯೂ ಪ್ರೊವೈಡ್ ಮಾಡದೆ ಬರೀ ವ್ಯೂಸ್ ಬರಲಿ ಅಂದರೆ ಬರುತ್ತಾ? ಬರಲ್ಲ. ಜನರಿಗೆ ನೀವು ವ್ಯಾಲ್ಯೂ ಪ್ರೊವೈಡ್ ಮಾಡಿದಾಗಲೇ ನಿಮಗೆ ದುಡ್ಡು ಬರುತ್ತೆ. ಸೊ ದುಡ್ಡಿನ ಜೊತೆಗೆ ವ್ಯಾಲ್ಯೂ ಪ್ರೊವೈಡ್ ಮಾಡೋ ಇಂಟೆನ್ಷನ್ ನಿಮ್ಮಲ್ಲಿದ್ದರೆ ನೀವು ಸಕ್ಸಸ್ಫುಲ್ ಆಗ್ತೀರಾ. ಈ ಇಂಟೆನ್ಷನ್ ನಿಮ್ಮಲ್ಲಿಲ್ಲ, ಬರೀ ದುಡ್ಡೇ ನಿಮ್ಮ ಮೋಟಿವ್ ಆಗಿದೆಯಪ್ಪ ಅಂತಂದರೆ ನೀವು ಬೇಗನೆ ಫೇಲ್ ಆಗ್ತೀರಾ. ಮಿಸ್ಟೇಕ್ ನಂಬರ್ 2, ಸೆಲೆಕ್ಟಿಂಗ್ ಅ ರಾಂಗ್ ನಿಶ್. ನಿಮ್ಮ ಯೂಟ್ಯೂಬ್ ಚಾನಲ್ನ ಸಕ್ಸಸ್ ಅಥವಾ ಫೇಲ್ಯೂರ್ ನೀವು ಯಾವ ಥರನಾದ ನಿಶನ್ನು ಸೆಲೆಕ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ. ಒಂದು ವೇಳೆ ನೀವು ಸರಿಯಾದ ನಿಶನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸಕ್ಸಸ್ ಸಿಗತ್ತೆ. ಒಂದು ವೇಳೆ ನೀವು ಬೈ ಮಿಸ್ಟೇಕ್ ತಪ್ಪಾದ ನಿಶನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಫೇಲ್ಯೂರ್ ಆಗ್ತೀರಾ. ಭಾಳಷ್ಟು ಜನ ಹೊಸ ಯೂಟ್ಯೂಬರ್ಗಳು ಸರಿಯಾದ ನಿಶನ್ನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಹಾಗೆ ತಮಗೆ ಮನಸ್ಸಿಗೆ ಬಂದಿದ್ದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಾರೆ, ನಾಳೆ ಬೇರೆ ಏನೋ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾರೆ, ಮತ್ತು ಮರುದಿನ ಎದ್ದು ರಿಯಲ್ ಎಸ್ಟೇಟ್ ಮೇಲೆ ಮಾಡ್ತಾರೆ, ನೆನಪಾದಾಗ ಫೈನಾನ್ಸ್ ಮಾಡ್ತಾರೆ, ಇಲ್ಲವೇ ರ್ಯಾಂಡಮ್ ಲಾಗ್ಗಳನ್ನು ಮಾಡ್ತಾರೆ. ಅದಕ್ಕೆ ಯಾವುದೇ ಗೊತ್ತು ಗುರಿನೇ ಇರಲ್ಲ. ಒಂದು ಪರ್ಟಿಕ್ಯುಲರ್ ನಿಶ್ ಅಂತ ಇರೋದೇ ಇಲ್ಲ. ಅವ್ರಿಗೆ ಯಾವುದು ಇಷ್ಟ ಬರುತ್ತೋ ಅಂತಹ ವಿಡಿಯೋಗಳನ್ನು ರ್ಯಾಂಡಮ್ ಆಗಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಇದರಿಂದ ಯೂಟ್ಯೂಬ್ ಅಲ್ಗೋರಿದಮೇ ಕನ್ಫ್ಯೂಸ್ ಆಗಿಬಿಡತ್ತೆ. ಈ ಚಾನಲ್ನಲ್ಲಿ ಬರ್ತಾ ಇರುವ ಈ ವಿಡಿಯೋಗಳನ್ನು ಎಕ್ಸಾಕ್ಟ್ಲಿ ಯಾರಿಗೆ ತೋರಿಸೋದಿದೆ ಅನ್ನೋದೇ ಯೂಟ್ಯೂಬ್ ಅಲ್ಗೋರಿದಮ್ ಗೊತ್ತಾಗಲ್ಲ. ಮತ್ತು ನಿಮ್ಮ ಆಡಿಯನ್ಸ್ಗಳು ಕೂಡ ಕನ್ಫ್ಯೂಸ್ ಆಗಿಬಿಡ್ತಾರೆ. ಈ ಚಾನಲ್ ನನಗೆ ಎಕ್ಸಾಕ್ಟ್ಲಿ ಏನು ಕಲಿಯೋಕ್ಕೆ ಸಿಗ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಅವರು ಕೂಡ ನಿಮಗೆ ಸಪೋರ್ಟ್ ಮಾಡಲ್ಲ. ಸೊ ನೀವು ಒಂದು ಸರಿಯಾಗಿರುವ ನಿಶನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಸ್ಟಿಕ್ ಆನ್ ಆಗಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಿ. ಯೂಟ್ಯೂಬ್ ಅಲ್ಗೋರಿದಮ್ಗೂ ಕೂಡ ಗೊತ್ತಾಗುತ್ತೆ ಮತ್ತು ನಿಮ್ಮ ಆಡಿಯನ್ಸ್ಗಳಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ನಿಮಗೂ ಕೂಡ ವ್ಯೂಸ್ ಬರ್ತವೆ, ನಿಮ್ಮ ಚಾನಲ್ ಕೂಡ ಬೇಗನೆ ಗ್ರೋ ಆಗುತ್ತೆ. ನಿಮಗೆ ಯಾವ ಟಾಪಿಕ್ನ ಮೇಲೆ ನಾಲೆಜ್ ಇದೆಯೋ, ಎಂಥ ವಿಡಿಯೋಗಳನ್ನು ಮಾಡೋಕ್ಕೆ ನಿಮಗೆ ಫುಲ್ಲಿ ಇಂಟ್ರೆಸ್ಟ್ ಇದೆಯೋ, ಮತ್ತು ಆ ಇಂಟ್ರೆಸ್ಟ್ ಇರುವ ವಿಡಿಯೋಗಳನ್ನು ನೋಡೋಕ್ಕೆ ಜನರಿಗೂ ಕೂಡ ಇಂಟ್ರೆಸ್ಟ್ ಬೇಕು.
ಮಾರ್ಕೆಟ್ನಲ್ಲಿ ಅದಕ್ಕೆ ಡಿಮ್ಯಾಂಡ್ ಬೇಕು. ಸೊ ಅಂತಹ ಟಾಪಿಕ್ಸ್ಗಳನ್ನೇ ನೀವು ನಿಮ್ಮ ನಿಶ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಿ. ಮಿಸ್ಟೇಕ್ ನಂಬರ್ 3, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯೂಟ್ಯೂಬ್ ಅಲ್ಗೋರಿದಮ್. 99% ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲ. ಇದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನೇ ಇವರು ಮಾಡಲ್ಲ. ಅದಕ್ಕಾಗಿಯೇ ಇವರು ಫೇಲ್ ಆಗ್ತಾರೆ. ಪ್ರತಿದಿನ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ಈ ಲಕ್ಷಾಂತರ ವಿಡಿಯೋಗಳಲ್ಲಿ ಯಾವ ವಿಡಿಯೋವನ್ನು ಜಾಸ್ತಿ ಜನರಿಗೆ ತೋರಿಸೋದಿದೆ, ಯಾವ ವಿಡಿಯೋವನ್ನು ಡೆಡ್ ಮಾಡೋದಿದೆ ಅನ್ನೋದನ್ನು ಯಾರು ಡಿಸೈಡ್ ಮಾಡ್ತಾರಪ್ಪ ಅಂತಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಡಿಸೈಡ್ ಮಾಡುತ್ತೆ. ನೀವಿಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಮಾಡಿಬಿಟ್ಟು ನನ್ನ ವಿಡಿಯೋ ಜಾಸ್ತಿ ಜನರಿಗೆ ಹೋಗಲಿ, ನನ್ನ ವಿಡಿಯೋ ಕೂಡ ವೈರಲ್ ಆಗಲಿ, ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ ಬರಲಿ, ದುಡ್ಡು ಬರಲಿ ಅಂತೆಲ್ಲ ಹಗಲಿಗನ್ಸ ಕಾಣ್ತಾ ಕೂಡ್ತೀರಾ. ಆದರೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಏನು ಬದನೆಕಾಯಿ ಗೊತ್ತು. ಸತೀಶ್ ಕುಮಾರ್ ಅನ್ನೋನೊಬ್ಬನಿದ್ದಾನೆ, ಇವತ್ತಾತ ಅವನ ಚಾನಲಲ್ಲಿ ಒಂದು ಹೊಸ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಸೊ ಯಾವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರೋ ಅದಕ್ಕೆ ನೀವು ಸರಿಯಾಗಿ ಸೆಟ್ಟಿಂಗ್ಸ್ ಇಡಬೇಕಾಗತ್ತೆ, SEO ಮಾಡಬೇಕಾಗತ್ತೆ, ಡಿಸ್ಕ್ರಿಪ್ಷನ್ ಬರೀಬೇಕಾಗತ್ತೆ, ಟ್ಯಾಗ್ಸ್ಗಳನ್ನು ಇಡಬೇಕಾಗತ್ತೆ, ಹ್ಯಾಶ್ಟ್ಯಾಗ್ ಹಚ್ಚಬೇಕಾಗತ್ತೆ, ಕೆಟಗರಿ ಚೂಸ್ ಮಾಡಬೇಕಾಗತ್ತೆ, ಲ್ಯಾಂಗ್ವೇಜ್ ಚೂಸ್ ಮಾಡಬೇಕಾಗತ್ತೆ. ಎಲ್ಲ ಪ್ರಾಪರ್ ಪೋಸ್ಟ್ ಅಪ್ಲೋಡ್ ಸೆಟ್ಟಿಂಗ್ಸ್ಗಳನ್ನು ಇಟ್ಟರೆ ಮಾತ್ರ ಯೂಟ್ಯೂಬ್ ಅಲ್ಗೋರಿದಮ್ಗೆ ಇಂಥದ್ದೊಂದು ವಿಡಿಯೋ ರಿಲೀಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಾದ ನಂತರ ನಿಮ್ಮ ವಿಡಿಯೋಗಳನ್ನು ಜನರಿಗೆ ತೋರಿಸೋದಿದೇನಾ ಇಲ್ವಾ ಅನ್ನೋದನ್ನು ಯೂಟ್ಯೂಬ್ ಅಲ್ಗೋರಿದಮ್ ಡಿಸೈಡ್ ಮಾಡುತ್ತೆ. ಸೊ ಇದೇನು ವ್ಯಕ್ತಿ ಅಲ್ಲ, ಇದೊಂದು ಮಷೀನ್ ಆಗಿದೆ. ಇದಕ್ಕೆ ಯಾವುದೇ ಎಮೋಷನ್ಸ್ ಇರಲ್ಲ. ಸತೀಶ್ ಕುಮಾರ್ ತುಂಬ ಒಳ್ಳೆಯ ವ್ಯಕ್ತಿ ಅಂಥೇಳಿ ಅವನ ವಿಡಿಯೋಗಳನ್ನು ಅದು ತೋರಿಸಲ್ಲ. ಈ ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ವಿಡಿಯೋಗಳನ್ನು 3 ಫ್ಯಾಕ್ಟರ್ಗಳ ಮೇಲೆ ಜಡ್ಜ್ ಮಾಡುತ್ತೆ. ನಂಬರ್ 1 CTR, ಕ್ಲಿಕ್ ಥ್ರೂ ರೇಷೋ. ಎಷ್ಟು ಜನ ನಿಮ್ಮ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡ್ತಾರೆ ಅನ್ನೋದನ್ನು ನೋಡುತ್ತೆ. ನಿಮ್ಮ ಥಂಬ್ನೇಲ್ ಕ್ರಿಯೇಟಿವ್ ಆಗಿದ್ದರೆ, ಅಟ್ರಾಕ್ಟಿವ್ ಆಗಿದ್ದರೆ ಮಾತ್ರ ಜಾಸ್ತಿ ಜನ ಕ್ಲಿಕ್ ಮಾಡ್ತಾರೆ. ಫ್ಯಾಕ್ಟರ್ ನಂಬರ್ 2 ಆಡಿಯನ್ಸ್ ಇಂಟ್ರ್ಯಾಕ್ಷನ್. ನಿಮ್ಮ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡಿದ ನಂತರ ಎಷ್ಟು ಜನ ನಿಮ್ಮ ವಿಡಿಯೋಗಳೊಂದಿಗೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡುತ್ತೆ. ಲೈಕ್ ಮಾಡ್ತಾರಾ, ಕಮೆಂಟ್ ಮಾಡ್ತಾರಾ, ಶೇರ್ ಮಾಡ್ತಾರಾ, ಸಬ್ಸ್ಕ್ರೈಬ್ ಮಾಡ್ತಾರಾ ಅನ್ನೋದನ್ನು ನೋಡುತ್ತೆ. ಫ್ಯಾಕ್ಟರ್ ನಂಬರ್ 3 ಆಡಿಯನ್ಸ್ ರಿಟೆನ್ಷನ್ ರೇಷೋ. ನಿಮ್ಮ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿಡಿಯೋಗಳೊಂದಿಗೆ ಇಂಟ್ರ್ಯಾಕ್ಟ್ ಮಾಡಿ, ಜನ ಕೊನೆಯ ತನಕ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ, ವಾಚ್ ಟೈಮ್ ಚೆನ್ನಾಗಿದೆ ಅಂತಂದರೆ ಮಾತ್ರ ನಿಮ್ಮ ವಿಡಿಯೋಗಳಿಗೆ ಯೂಟ್ಯೂಬ್ ಪುಷನ್ನು ಕೊಡುತ್ತೆ. ಯಾವ ವಿಡಿಯೋಗಳು ಈ 3 ಕಂಡೀಷನ್ಗಳನ್ನು ಸರಿಯಾಗಿ ಸ್ಯಾಟಿಸ್ಫೈ ಮಾಡ್ತವೆನೋ ಅಂತಹ ವಿಡಿಯೋಗಳನ್ನು ಮಾತ್ರ ಯೂಟ್ಯೂಬ್ ಅಲ್ಗೋರಿದಮ್ ಜಾಸ್ತಿ ಜನರಿಗೆ ತೋರಿಸುತ್ತೆ. ಯಾವ ಯೂಟ್ಯೂಬ್ ವಿಡಿಯೋಗಳು ಈ 3 ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡಲ್ವೋ ಅಂತಹ ವಿಡಿಯೋಗಳನ್ನು ಯೂಟ್ಯೂಬು ಕಾಲಲ್ಲಿ ಹಾಕಿ ತುಳಿಯತ್ತೆ, ಡೆಡ್ ಮಾಡಿಬಿಡತ್ತೆ. ಸೊ ಯೂಟ್ಯೂಬ್ ಅಲ್ಗೋರಿದಮನ್ನು ನೀವು ಆಡಿಯನ್ಸ್ ಅಂತ ಅಂದ್ಕೊಂಬಿಡಿ. ಸೊ ಈ ಯೂಟ್ಯೂಬ್ ಅಲ್ಗೋರಿದಮು ಆಡಿಯನ್ಸ್ಗಳ ತಾಳಕ್ಕೆ ತಕ್ಕಂತೆ ಕುಣಿಯತ್ತೆ. ಯೂಟ್ಯೂಬ್ ಅಲ್ಗೋರಿದಮ್ಗೆ ಎಮೋಷನ್ಸ್ಗಳಿಲ್ಲ, ಇದೊಂದು ಮಷೀನ್ ಆಗಿದೆ. ಆದರೆ ನಿಮ್ಮ ವಿಡಿಯೋಗಳನ್ನು ನೋಡುವ ಜನರಿಗೆ ಎಮೋಷನ್ಸ್ಗಳಿವೆ. ನೀವು ನಿಮ್ಮ ಆಡಿಯನ್ಸ್ಗಳ ಎಮೋಷನ್ಸ್ಗಳನ್ನು ಮ್ಯಾನಿಪುಲೇಟ್ ಮಾಡಿ, ಸೊ ಯೂಟ್ಯೂಬ್ ಚಾನಲ್ ಅಲ್ಗೋರಿದಮ್ ತಾನಾಗಿಯೇ ನಿಮಗೆ ಬೇಕಾದಂತೆ ವರ್ಕ್ ಮಾಡುತ್ತೆ. ಯೂಟ್ಯೂಬ್ ಚಾನಲ್ ಅಲ್ಗೋರಿದಮನ್ನು ಯಾರು ಅರ್ಥ ಮಾಡ್ಕೊತಾರೋ ಅವರ ಚಾನಲ್ ಮಾತ್ರ ಸಕ್ಸಸ್ಫುಲ್ ಆಗುತ್ತೆ. ಯಾರಿಗೆ ಇದು ಅರ್ಥ ಆಗಲ್ವೋ ಅವ್ರು ಸತ್ರು ಕೂಡ ಅವ್ರ ಚಾನಲ್ ಗ್ರೋ ಆಗಲ್ಲ, ವ್ಯೂಸ್ ಬರಲ್ಲ. ಮಿಸ್ಟೇಕ್ ನಂಬರ್ 4, ಮೇಕಿಂಗ್ ವರ್ಸ್ಟ್ ಕ್ವಾಲಿಟಿ ಆಫ್ ವಿಡಿಯೋಸ್. ಯೂಟ್ಯೂಬ್ನಲ್ಲಿರುವ 90% ಯೂಟ್ಯೂಬ್ ಚಾನಲ್ಗಳು ಯಾವತ್ತೂ ಕೂಡ ಮೊನೆಟೈಸ್ ಆಗಲ್ಲ. ಅವುಗಳಿಗೆ 1000 ಸಬ್ಸ್ಕ್ರೈಬರ್ಗಳು ಕೂಡ ಕಂಪ್ಲೀಟ್ ಆಗಲ್ಲ. ಅವುಗಳ ವಿಡಿಯೋಗಳಿಗೆ 100 ವ್ಯೂಸ್ಗಳು ಕೂಡ ಬರಲ್ಲ. ಯಾಕಪ್ಪ ಅಂತಂದರೆ 90%ಗಿಂತಲೂ ಜಾಸ್ತಿ ಜನ ಯೂಟ್ಯೂಬರ್ಗಳಿಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೇ ಬರಲ್ಲ. ಇವರಿಗೆ ವಿಡಿಯೋ ಮಾಡೋಕ್ಕೇ ಬರಲ್ಲ. ಅದಕ್ಕಾಗಿ ಇವರ ಚಾನಲ್ ಗ್ರೋ ಆಗಲ್ಲ. ನೀವು ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೆಟ್ಟಿಗೆ ವಿಡಿಯೋ ಮಾಡೋದನ್ನು ಕಲ್ತ್ಕೊಳ್ಳಿ. ಈ 90%ಗಿಂತಲೂ ಜಾಸ್ತಿ ಜನ ಯೂಟ್ಯೂಬರ್ಗಳಿಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ. ಅವರಿಗೆ ಸರಿಯಾಗಿ ಸ್ಕ್ರಿಪ್ಟ್ ಬರೆಯೋಕ್ಕೂ ಬರಲ್ಲ. ಒಂದು ಅಟ್ರಾಕ್ಟಿವ್ ಆಗಿರುವ ಹುಕ್ಕನ್ನು ಹಾಕಿಬಿಟ್ಟು ಜನರನ್ನು ಕೊನೆಯ ತನಕ ನೋಡೋ ಥರ ಹಿಡಿದಿಟ್ಕೊಳ್ಳೋಕ್ಕೂ ಬರಲ್ಲ. ಅವರ ವಿಡಿಯೋಗಳಲ್ಲಿ ಪ್ರಾಪರ್ ರಿಸರ್ಚೇ ಇರಲ್ಲ. ಏನೇನೋ ಮನಸ್ಸಿಗೆ ಬಂದಂತೆ ಬಕ್ ಅಂಥೇಳಿ ಬಕ್ವಾಸ್ಗಳನ್ನು ಮಾತಾಡ್ತಾ ಇರ್ತಾರೆ. ಇನ್ನು ಅವರ ವಿಡಿಯೋಗಳಲ್ಲಿ ಕೂಡ ಕ್ವಾಲಿಟಿ ಇರಲ್ಲ. ಅವ್ರಿಗೆ ಶೂಟಿಂಗೇ ಮಾಡೋಕ್ಕೆ ಬರಲ್ಲ. ಹೆಂಗೋ ಹಿಡಿದಿರ್ತಾರೆ, ವಿಡಿಯೋ ಅಲ್ಲಾಡ್ತಾ ಇರುತ್ತೆ, ವಿಡಿಯೋದಲ್ಲಿ ಸ್ಟೆಬಿಲಿಟಿ ಇರಲ್ಲ, ಲೈಟಿಂಗ್ ಸರಿಯಾಗಿರಲ್ಲ, ಏನು ತೋರಿಸ್ತಾ ಇದ್ದೀವಿ ಅನ್ನೋದಕ್ಕೆ ಕ್ಲಾರಿಟಿ ಇರಲ್ಲ, ಸಿನಿಮ್ಯಾಟಿಕ್ ಆಗಿರುವ ಬಿ ರೋಲ್ಗಳನ್ನು ಹಾಕಲ್ಲ, ಏನು ಎಫರ್ಟೇ ಹಾಕಲ್ಲ. ಕೆಟ್ಟ ಕ್ವಾಲಿಟಿಯಲ್ಲಿ ವಿಡಿಯೋ ಮಾಡಿಬಿಡ್ತಾರೆ, ಬೋರಿಂಗ್ ಥರ ವಿಡಿಯೋ ಮಾಡ್ತಾರೆ. ಇನ್ನು ಸರಿಯಾಗಿ ಅವುಗಳನ್ನು ಎಡಿಟ್ ಕೂಡ ಮಾಡಲ್ಲ, ಟೈಟ್ ಎಡಿಟಿಂಗ್ ಇಟ್ಟಿರಲ್ಲ, ಲೂಸಾಗಿ ಎಡಿಟ್ ಮಾಡಿರ್ತಾರೆ. ಸೊ ಸರಿಯಾಗಿ ಎಡಿಟೇ ಮಾಡಿಲ್ಲಪ್ಪ ಅಂತಂದರೆ ಜನರಿಗೆ ಆ ವಿಡಿಯೋಗಳನ್ನು ನೋಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಇನ್ನು ಆ ವಿಡಿಯೋಗಳ ಆಡಿಯೋ ಕ್ವಾಲಿಟಿ ಕೂಡ ಖರಾಬಾಗಿರುತ್ತೆ.
ಅಲ್ಲಿ ಏನು ತೋರಿಸ್ತಾ ಇದ್ದಾರೆ, ಏನು ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಮ್ಯಾಚಿಂಗೇ ಇರಲ್ಲ. ಈ ಥರ ಇವರು ಕೆಟ್ಟದಾಗಿ ಬೋರಿಂಗ್ ವಿಡಿಯೋಗಳನ್ನು ಮಾಡ್ತಾರೆ. ಬೋರಿಂಗ್ ವಿಡಿಯೋಗಳನ್ನು ನೋಡೋಕ್ಕೆ ಯಾರೂ ಜನ ಇಷ್ಟಪಡಲ್ಲ. ಸೊ ಅದಕ್ಕಾಗಿ ಅವರಿಗೆ ವ್ಯೂಸ್ ಬರಲ್ಲ. ಸೊ ಒಂದು ವಿಡಿಯೋ ಕೆಟ್ಟ ಎಡಿಟಿಂಗ್ದಿಂದಾಗಿ, ಕೆಟ್ಟ ವಿಡಿಯೋ ಕ್ವಾಲಿಟಿಯಿಂದಾಗಿ ಫ್ಲಾಪ್ ಆಯ್ತಪ್ಪ ಅಂತಂದರೆ ಮುಂದಿನ ವಿಡಿಯೋಗಳು ಕೂಡ ಫ್ಲಾಪ್ ಆಗ್ತಾನೆ ಹೋಗ್ತವೆ. ಎಲ್ಲಿ ತನಕ ನಿಮಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬರಲ್ವೋ ಅಲ್ಲಿ ತನಕ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಮಿಸ್ಟೇಕ್ ನಂಬರ್ 5, ಓವರ್ ಥಿಂಕಿಂಗ್ ಇಕ್ವಿಪ್ಮೆಂಟ್. ಬಹಳಷ್ಟು ಜನ ಹೊಸ ಯೂಟ್ಯೂಬ್ ಕ್ರಿಯೇಟರ್ಗಳು ಮೊದಲ ದಿನವೇ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನನ್ನ ಹತ್ರ ಕಾಸ್ಟ್ಲಿ ಆಗಿರುವ ಮೈಕ್ ಇಲ್ಲ, ನನ್ನ ಹತ್ರ ಐಫೋನ್ ಇಲ್ಲ, ನನ್ನ ಹತ್ರ ತೋರಿಸೋಕ್ಕೆ ಗರ್ಲ್ ಫ್ರೆಂಡ್ ಇಲ್ಲ, ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂಥೇಳಿ ಅಳ್ತಾ ಕೂಡ್ತಾರೆ. ಇವ್ರು ಯಾವತ್ತೂ ಕೂಡ ಸರಿಯಾಗಿ ವಿಡಿಯೋ ಮಾಡುವುದರ ಮೇಲೆ, ಕಂಟೆಂಟ್ ಮಾಡುವುದರ ಮೇಲೆ ಫೋಕಸ್ ಮಾಡಲ್ಲ. ಬರೀ ಇಕ್ವಿಪ್ಮೆಂಟ್ಗಳ ಮೇಲೇ ಫೋಕಸ್ ಮಾಡ್ತಾರೆ. ಅದನ್ನು ತಂದೆ, ಇದನ್ನು ತಂದೆ, ಕಾಸ್ಟ್ಲಿ ಕ್ಯಾಮ್ರಾ ತಂದೆ, ಕಾಸ್ಟ್ಲಿ ಮೈಕ್ ತಂದೆ ಅಂಥೇಳಿ ಎಲ್ಲವನ್ನ ಕೂಡ ಖರೀದಿನೇ ಮಾಡ್ತಾ ಹೋಗ್ತಾರೆ. ಒಂದು ದುಡ್ಡಿಲ್ಲ ಅಂಥೇಳಿ ಅಳ್ತಾ ಕೂಡ್ತಾರೆ. ದುಡ್ಡಿದೆ ಅಂತಂದರೆ ಇವುಗಳನ್ನೆಲ್ಲ ಖರೀದಿ ಮಾಡು ಬಂದು ಕುಂತ್ಕೊಂಡ್ಬಿಡ್ತಾರೆ. ನೀವು ಬರೀ ಕಾಸ್ಟ್ಲಿ ಕ್ಯಾಮ್ರಾ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಕ್ಯಾಮ್ರಾ ತಂದಾಗ ಅದನ್ನು ನಡ್ಸೋಕ್ಕೂ ಬರಬೇಕು, ಒಳ್ಳೆ ಥರ ವಿಡಿಯೋ ಮಾಡೋಕ್ಕೂ ಬರಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರಬೇಕು, ಸ್ಕ್ರಿಪ್ಟಿಂಗ್ ಬರಬೇಕು, ರಿಸರ್ಚ್ ಬರಬೇಕು, ವಿಡಿಯೋಗಳಲ್ಲಿ ಬಂದು ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಬರಬೇಕು, ಏನು ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಕ್ಲಾರಿಟಿ ಬೇಕು. ಇದು ಯಾವುದೇ ಸ್ಕಿಲ್ಲು ನಿಮ್ಮ ಹತ್ರ ಇರಲ್ಲ. ಸೊ ಬರೀ ನೀವು ಇಕ್ವಿಪ್ಮೆಂಟ್ ತರ್ತೀನಿ, ಇಕ್ವಿಪ್ಮೆಂಟ್ ತಂದರೆ ನಾನು ಹಿಟ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ನೀವು ದೊಡ್ಡ ಮುಟ್ಟಾಳರಾಗಿದ್ದೀರಾ. ನಿಮಗೇನು ಬರಲ್ಲ ಅಂತಂದಂಗೆ ಯೂಟ್ಯೂಬ್ ನಿಮ್ಮಂಥವ್ರಿಗೆ ಅಲ್ಲ ಅಂತಂದಂಗೆ. ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನು ಸ್ಯಾಮ್ಸಂಗ್ ಫೋನ್ದಿಂದ ಶುರು ಮಾಡಿರುವೆ. ಮೊದಲ ದಿನ ನನ್ನ ಹತ್ರ ಏನೋ ರೆಡ್ ಎರಿ ಕ್ಯಾಮ್ರಾ ಇರಲಿಲ್ಲ. ಈಗಿದೆ ನನ್ನ ಹತ್ರ ಎಲ್ಲ ಥರದ ಕ್ಯಾಮ್ರಾಗಳಿವೆ. ಸಿನಿಮಾ ಕ್ಯಾಮ್ರಾನೂ ಇವೆ, DSLR ಕ್ಯಾಮ್ರಾ ಇವೆ, ಕಾಸ್ಟ್ಲಿ ಆಗಿರುವ ಮೈಕ್ ಇದೆ, ಕಾರ್ ಇದೆ, ಗರ್ಲ್ ಫ್ರೆಂಡ್ಸ್ಗಳಿದ್ದಾರೆ, ಎಲ್ಲವೂ ಕೂಡ ಇದೆ. ಸೊ ಇದೆಲ್ಲ ಇದೆ ಅಂಥೇಳಿ ಯೂಸ್ ಬರಲ್ಲ. ನಾನು ಸರಿಯಾಗಿ ಕಂಟೆಂಟ್ ಮಾಡ್ತೀನಿ ಅಂತಲೇ ಜನ ನೋಡ್ತಾರೆ, ವ್ಯೂಸ್ ಬರ್ತವೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಕಾಸ್ಟ್ಲಿ ಆಗಿರುವ ಇಕ್ವಿಪ್ಮೆಂಟ್ಗಳನ್ನು ತರ್ತೀನಿ, ಇದ್ರ ಮೇಲೆ ದುಡ್ಡು ಸುರಿತೀನಿ ಅನ್ನೋದಕ್ಕಿಂತ ಸರಿಯಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಲನ್ನು ಕಲಿಯೋದರ ಮೇಲೆ ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡಿ. ಮಿಸ್ಟೇಕ್ ನಂಬರ್ 6, ನಾಟ್ ಪೋಸ್ಟಿಂಗ್ ಕನ್ಸಿಸ್ಟೆಂಟ್ಲಿ. ಭಾಳಷ್ಟು ಜನ ಹೊಸ ಯೂಟ್ಯೂಬರ್ಗಳು ಜೋಶ್ನಲ್ಲಿ, ಮೋಟಿವೇಶನ್ನಲ್ಲಿ ಬಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಡ್ತಾರೆ. ಒಂದು ಅರ್ಧ ಡಜನು 2-3 ಡಜನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಬಿಡ್ತಾರೆ. ಅದರ ರಿಸಲ್ಟ್ ಏನಾಗುತ್ತೆ? ಅವರ ಯೂಟ್ಯೂಬ್ ವಿಡಿಯೋಗಳಿಗೆ ಸರಿಯಾಗಿ ವ್ಯೂಸ್ ಬರಲ್ಲ, ಲೈಕ್ಸ್ ಬರಲ್ಲ, ಸಬ್ಸ್ಕ್ರೈಬರು ಬರಲ್ಲ. ಸೊ ಅದಕ್ಕೆ ಅವರು ಡಿಮೋಟಿವೇಟ್ ಆಗಿಬಿಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಗಳೊಂದಿಗೆ ಉಲ್ಟಾ ಆಗಿಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಅವರ ವಿಡಿಯೋಗಳಿಗೆ ಒಮ್ಮಿಂದೊಮ್ಮೆ ವ್ಯೂಸ್ ಬಂದುಬಿಡ್ತವೆ. ಸೊ ವ್ಯೂಸ್ ಬಂದಾಗ ಇವರಲ್ಲಿ ಅಹಂಕಾರ ಹೆಚ್ಚಾಗಿಬಿಡುತ್ತೆ. ನನ್ನ ವಿಡಿಯೋಗಳನ್ನು ಕೂಡ ಜನ ನೋಡ್ತಾ ಇದ್ದಾರೆ, ನಾನು ದೊಡ್ಡ ಯೂಟ್ಯೂಬರು ಅಂತ ಹೇಳಿಬಿಟ್ಟು ಇವರು ಕನ್ಸಿಸ್ಟೆಂಟಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲ್ಲ, ಕೇರ್ಲೆಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಒಂದು ವ್ಯೂಸ್ ಬರ್ತಾ ಇಲ್ಲ ಅಂತಾದರೂ ಡಿಮೋಟಿವೇಟ್ ಆಗಿ ವಿಡಿಯೋ ಹಾಕೋದು ಬಿಡ್ತಾರೆ. ವ್ಯೂಸ್ ಬರ್ತಾ ಇದೆ ಅಂಥೇಳಿ ಕೇರ್ಲೆಸ್ ಮಾಡಿ ವಿಡಿಯೋ ಹಾಕೋದು ಬಿಡ್ತಾರೆ. ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಲ್ಲ. ಸೊ ಒಂದು ವೇಳೆ ನೀವು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡದಿದ್ದರೆ ಯೂಟ್ಯೂಬ್ ಅಲ್ಗೋರಿದಮ್ಮು ನಿಮ್ಮ ಚಾನಲ್ಗೆ ಪನಿಷ್ಮೆಂಟನ್ನು ಕೊಡುತ್ತೆ. ನಿಮ್ಮ ವಿಡಿಯೋಗಳನ್ನು ಡೌನ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಇವನಲ್ಲಿ ಸೀರಿಯಸ್ನೆಸ್ ಇಲ್ಲ ಬಿಡು, ಇವನು ಮನಸ್ಸಿಗೆ ಬಂದಾಗ ಹಾಕ್ತಾನೆ ಅಂಥೇಳಿ ನಿಮ್ಮನ್ನು ಸೈಡ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಯಾವಾಗ ನೀವು ಕನ್ಸಿಸ್ಟೆಂಟಾಗಿ ನಿಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಿರೋ ಆವಾಗ ಯೂಟ್ಯೂಬ್ ಅಲ್ಗೋರಿದಮ್ ನಿಮಗೆ ರಿವಾರ್ಡನ್ನು ಕೊಡುತ್ತೆ, ನಿಮ್ಮ ವಿಡಿಯೋಗಳನ್ನು ಜಾಸ್ತಿ ಜನರಿಗೆ ತೋರಿಸುತ್ತೆ. ನೀವು ಕನ್ಸಿಸ್ಟೆಂಟಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಮಾತ್ರ ನೀವು ಯೂಟ್ಯೂಬ್ ಅಲ್ಗೋರಿದಮ್ನ ಮತ್ತು ನಿಮ್ಮ ಆಡಿಯನ್ಸ್ನ ಟ್ರಸ್ಟನ್ನು ಗೇನ್ ಮಾಡೋಕ್ಕಾಗೋದು. ಸೊ ಅದಕ್ಕಾಗಿ ಕನ್ಸಿಸ್ಟೆಂಟಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಪ್ರತಿದಿನ ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಿ. ಟೈಮ್ ಇಲ್ಲ ಅಂತಂದರೆ 2 ದಿವಸಕ್ಕೊಮ್ಮೆ ವಿಡಿಯೋ ಅಪ್ಲೋಡ್ ಮಾಡಿ, ಇಲ್ಲವೇ 3 ದಿವಸಕ್ಕೊಮ್ಮೆ ವಿಡಿಯೋ ಅಪ್ಲೋಡ್ ಮಾಡಿ, ಇಲ್ಲವೇ ಅಟ್ಲೀಸ್ಟ್ ವಾರಕ್ಕೊಂದು ವಿಡಿಯೋನಾದರೂ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಹೋಗಿ. ರ್ಯಾಂಡಮ್ ಆಗಿ ಟೈಮ್ ಸಿಕ್ಕಾಗ ಮಾಡ್ತೀನಿ ಅಂಥೇಳಿ ಉಡಾಪೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಒಂದು ಫಿಕ್ಸ್ಡ್ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದೇ ಟೈಮಿಗೆ ನೀವು ಕನ್ಸಿಸ್ಟೆಂಟಾಗಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಹೋಗಿ. ಖಂಡಿತವಾಗಿಯೂ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ವ್ಯೂಸ್ ಬಂದೇ ಬರ್ತವೆ, ನಿಮ್ಮ ಚಾನಲ್ ಗ್ರೋ ಆಗೇ ಆಗತ್ತೆ. ಕನ್ಸಿಸ್ಟೆನ್ಸಿ ಈಸ್ ದ ಕೀ ಟು ಸಕ್ಸಸ್. ಇದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಮಿಸ್ಟೇಕ್ ನಂಬರ್ 7 ಆ್ಯಂಡ್ ಲಾಸ್ಟ್, ಟೇಕಿಂಗ್ ಫ್ರೀ ಅಡ್ವೈಸಸ್. ಈ ತಪ್ಪನ್ನಂತೂ 99% ಹೊಸ ಯೂಟ್ಯೂಬರ್ಗಳು ಮಾಡೇ ಮಾಡ್ತಾರೆ. ಅದಕ್ಕಾಗಿ ಇವರು ಫೇಲ್ ಆಗ್ತಾರೆ. ನಮ್ಮ ಭಾರತೀಯ ಕ್ರಿಯೇಟರ್ಗಳು ಕ್ಯಾಮ್ರಾ ಮೇಲೆ, ಮೈಕ್ ಮೇಲೆ, ಐಫೋನ್ ಮೇಲೆ, ಸುತ್ತೋಕೆ, ಗರ್ಲ್ಫ್ರೆಂಡ್ ಮೇಲೆ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡ್ತಾರೆ. ಆದರೆ ಯೂಟ್ಯೂಬ್ನ ಬಗ್ಗೆ ಕಲಿಯೋಕೆ,
ವಿಡಿಯೋ ಪ್ರೊಡಕ್ಷನನ್ನು ಕಲಿಯೋಕೆ, ಫೋಟೋಗ್ರಫಿ ಕಲಿಯೋಕೆ, ವಿಡಿಯೋ ಶೂಟಿಂಗು ಎಡಿಟಿಂಗ್ ಕಲಿಯೋಕೆ, ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ಲನ್ನು ಕಲಿಯೋಕೆ ಎಂಟಾನೆ ಕೂಡ ಖರ್ಚು ಮಾಡಲ್ಲ, ಅಷ್ಟೊಂದು ಕಂಜೂಸಿಯನ್ನು ಮಾಡ್ತಾರೆ. ಅವರು ಕಲಿಯೋದ್ರ ಮೇಲೆ ತಮ್ಮ ದುಡ್ಡನ್ನು ಇನ್ವೆಸ್ಟೇ ಮಾಡಲ್ಲ. ಸೆಲ್ಫ್ ಇನ್ವೆಸ್ಟ್ಮೆಂಟೇ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಮಿಕ್ಕ ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಬರ್ಬಾದಾಗಿ ಹೋಗ್ತವೆ. ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. ನಿಮಗೆ ಇರೋದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ, ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಅಂತಂದರೆ ನಿಮಗೇನು ಅದರಿಂದ ರಿಸಲ್ಟ್ ಬರೋದೇ ಇಲ್ಲ. ಸೊ 99% ಭಾರತೀಯ ಕ್ರಿಯೇಟರ್ಗಳು ಸ್ಕಿಲ್ಗಳನ್ನು ಕಲಿಯೋದ್ರ ಮೇಲೆ ದುಡ್ಡನ್ನು ಹಾಕುವ ಬದಲಿ ಯೂಟ್ಯೂಬ್ನಲ್ಲಿರುವ ಗುರು ಘಂಟಾಲರ ಫ್ರೀ ಟಿಪ್ಸ್ಗಳನ್ನು ಕೇಳ್ತಾ ಕೂಡ್ತಾರೆ. ಯೂಟ್ಯೂಬ್ನಲ್ಲಿ ಕೆಲವೊಂದಿಷ್ಟು ಫೇಕ್ ಗುರುಗಳಿದ್ದಾರೆ. ಸೊ ಇವರನ್ನೇ ಇವರು ನಂಬ್ತಾರೆ. ಈ ಹೊಸ ಕ್ರಿಯೇಟರ್ಗಳಿಗೆ ಈ ಫೇಕ್ ಯೂಟ್ಯೂಬ್ ಗುರುಗಳು ಮ್ಯಾಜಿಷಿಯನ್ ಥರ ಕಾಣಿಸ್ತಾರೆ. ಇವರು ಏನೋ ಒಂದು 2 ಟಿಪ್ ಹೇಳ್ತಾರೆ, 2-3 ಸೆಟ್ಟಿಂಗ್ ಹೇಳ್ತಾರೆ, ಅವುಗಳನ್ನು ಇಟ್ಟುಬಿಟ್ರೆ ಇವ್ರ ಚಾನಲ್ಲು ಎಕ್ಸ್ಪೋನೆನ್ಷಿಯಲಿ ರಾತ್ರಿ ಮಿಲಿಯನ್ ಟಚ್ ಆಗುತ್ತೆ, ಇವ್ರು ದೊಡ್ಡ ಕ್ರಿಯೇಟರ್ ಆಗಿಬಿಡ್ತಾರೆ ಅನ್ನೋ ಥರ ಇವ್ರಿಗೆ ಅನಿಸುತ್ತೆ. ಅದಕ್ಕಾಗಿ ಈ ಪೆದ್ನನ ಮಕ್ಕಳು ಇವ್ರು ಹೇಳೋ ಸ್ಟುಪಿಡ್ ಅಡ್ವೈಸ್ಗಳನ್ನೆಲ್ಲ ತಮ್ಮ ಚಾನಲ್ ಮೇಲೆ ಅಪ್ಲೈ ಮಾಡಿಬಿಟ್ಟು, ತಮ್ಮ ಚಾನಲ್ದೊಂದಿಗೆ ಎಕ್ಸ್ಪಿರಿಮೆಂಟ್ ಮಾಡಿಬಿಟ್ಟು ತಮ್ಮ ಚಾನಲ್ನ ಹಿಸ್ಟ್ರಿಯನ್ನೇ ಖರಾಬ್ ಮಾಡ್ಕೊಂಡ್ಬಿಡ್ತಾರೆ. ಆಲ್ಗೋರಿದಮ್ನ ಕಡೆಯಿಂದ ರಿಜೆಕ್ಟ್ ಆಗಿಬಿಡ್ತಾರೆ. ಅದಕ್ಕಾಗಿ ಇವರ ಯೂಟ್ಯೂಬ್ ಚಾನಲ್ಲು ಗ್ರೋ ಆಗಲ್ಲ. ಸೊ ನೀವೇನಾದರೂ ನಿಮ್ಮ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಯೂಟ್ಯೂಬ್ನ ಬಗ್ಗೆ ಸರಿಯಾಗಿ ಕಲೀರಿ. ಸೊ ಯಾವುದಾದ್ರೂ ಒಬ್ಬ ಮೆಂಟರ್ನ ಅಪ್ರೋಚ್ ಆಗಿ, ಇಲ್ಲವೇ ಯಾವುದಾದ್ರೂ ಒಂದು ಅಥೆಂಟಿಕ್ ಆಗಿರುವ ಆನ್ಲೈನ್ ಕೋರ್ಸ್ ಇದ್ದರೆ ಅದಕ್ಕೆ ಜಾಯ್ನ್ ಆಗಿ ಕಲೀರಿ. ಇನ್ನು ಆನ್ಲೈನಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಸೊ ಇದರಲ್ಲಿ ಯಾರು ರೈಟ್ ಮೆಂಟರ್ ಅನ್ನೋದನ್ನು ಪತ್ತೆ ಹಚ್ಚೋದು ಕೂಡ ದೊಡ್ಡ ಒಂದು ಟಾಸ್ಕ್ ಆಗಿದೆ. ಯಾರು ತಮ್ಮ ಆನ್ಲೈನ್ ಕೋರ್ಸ್ಗಳಲ್ಲಿ ಮೆಂಟರ್ನ ಕ್ರೆಡಿಬಿಲಿಟಿಯನ್ನು ಹೇಳ್ತಾ ಇರ್ತಾರೋ, ಮೆಂಟರ್ ಯಾರು ಅನ್ನೋದನ್ನು ಓಪನ್ ಅಪ್ ಆಗಿ ಹೇಳ್ತಾ ಇರ್ತಾರೋ, ಅವರ ವೆಬ್ಸೈಟ್ನಲ್ಲಿ ಅವರ ಕಂಪನಿಯ ಸ್ಟಾರ್ಟಪ್ನ ಡೀಟೇಲ್ಸನ್ನು ಹಾಕಿರ್ತಾರೋ, ಮತ್ತು ಯಾರು ಅಥೆಂಟಿಕ್ಕಾಗಿ ಇರೋ ಇನ್ಫಾರ್ಮೇಷನನ್ನೇ ನಿಮ್ಮೊಂದಿಗೆ ನಿಮಗೆ ಇಷ್ಟ ಇಲ್ಲ ಅಂತಂದರೂ ಹೇಳ್ತಾ ಇರ್ತಾರಲ್ಲ, ಅವರು ಗುರುಗಳು ಸರಿಯಾಗಿರ್ತಾರೆ. ಇನ್ನು ಯಾರು ನಿಮಗೆ ಬರೀ ಅವರ ರಿಚ್ ಲೈಫ್ ಸ್ಟೈಲನ್ನು, ದೊಡ್ಡ ಕಾರ್ಗಳನ್ನು, ದೊಡ್ಡ ಮನೆಗಳನ್ನು, ಸುಂದರವಾಗಿರುವ ಹುಡುಗಿಯರನ್ನು ತೋರಿಸ್ಬಿಟ್ಟು, ನೋಡಿ ನಾನು ಯೂಟ್ಯೂಬ್ನಿಂದ 4 ಕೋಟಿ ಮನೆಯನ್ನು ಕಟ್ಟಿರುವೆ, ನಮ್ಮ ಸ್ಟೂಡೆಂಟ್ ಕಟ್ಟಿದ್ದಾನೆ, ಅವಳು ಅಷ್ಟು ಗಳಿಸ್ತಾ ಇದ್ದಾಳೆ, ಇವಳು ಅಷ್ಟು ಗಳಿಸಿದ್ದಾಳೆ ಅಂತೇಳಿ ಇಂಥ ಫೇಕ್ ಟೆಸ್ಟಿಮೋನಿಯಲ್ಸ್ಗಳನ್ನ ಕೊಡ್ತಾ ಇರ್ತಾರೋ, ಅವರೆಲ್ಲರೂ ಕೂಡ ಫೇಕ್ ಯೂಟ್ಯೂಬ್ ಗುರುಗಳಾಗಿರ್ತಾರೆ. ಇವರೇ ಫ್ರಾಡ್ಗಳಾಗಿರ್ತಾರೆ. ಇಂಥವರ ಕಡೆಯಿಂದ ಕಲಿಯೋಕ್ಕೆ ಹೋಗ್ಬಿಡಿ. ಯಾರು ನಿಮಗೆ ಶೋ ಅಪ್ಪನ್ನು ಮಾಡದೆ, ನಾನು ಈ ಥರ ಮಾಡಿದ್ದೀನಿ, ಇಷ್ಟು ನಂದಿದೆ, ಇದೇ ನನ್ನ ರಿಸಲ್ಟ್ ಇದೆ ಅಂಥೇಳಿ ನಿಮಗೆ ಯೂಟ್ಯೂಬ್ನ ಬಗ್ಗೆ ಇದ್ದಕ್ಕಿದ್ದಂಗೆ ಎದೆಗೆ ಒದ್ದಂಗೆ ಹೇಳ್ತಾ ಇರ್ತಾರೋ, ಹೀ ಈಸ್ ದ ರಿಯಲ್ ಮೆಂಟರ್. ಸೊ ನಿಮಗೆ ಬೆಣ್ಣೆ ಮಾತುಗಳನ್ನು ಹೇಳಿಬಿಟ್ಟು ತಪ್ಪಾದ ದಾರಿ ತೋರಿಸೋನು ಯಾವತ್ತೂ ಕೂಡ ಗುಡ್ ಟೀಚರ್ ಆಗಲ್ಲ. ಗುರು ಹೆಂಗಿರ್ತಾನಪ್ಪ ಅಂತಂದರೆ ನಿಮಗೆ ಬೈದೇ ಹೇಳ್ತಾ ಇರ್ತಾನೆ. ಬೈದು ಹೇಳೋನೇ ನಿಜವಾದ ಗುರು ಇರ್ತಾನೆ. ಸೊ ಅಂಥವರ ಕಡೆಯಿಂದ ಕಲೀರಿ. ಸೊ ಕಲ್ತ್ಬಿಟ್ಟು ಯೂಟ್ಯೂಬ್ ಕ್ರಿಯೇಷನನ್ನು ಶುರು ಮಾಡಿ, ಅಥವಾ ಶುರು ಮಾಡಿದರೆ ಈಗ ಕಲೀರಿ. ಕಲಿಯೋಕ್ಕೆ ಯಾವುದೇ ಏಜ್ ಇರಲ್ಲ. ಕಲೀರಿ ಮತ್ತು ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊತ ಮುಂದೆ ಸಾಗಿ ಸಕ್ಸಸ್ ಸಿಗತ್ತೆ. ಈ 7 ತಪ್ಪುಗಳಿಂದಾಗಿ 90% ಯೂಟ್ಯೂಬರ್ಸ್ಗಳು ಕೆಟ್ಟದಾಗಿ ಫೇಲ್ ಆಗ್ತಾರೆ. ನೀವು ಈ 7 ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬಿಡಿ, ಅವಾಯ್ಡ್ ಮಾಡಿ. ಒಂದು ವೇಳೆ ನಿಮಗೆ ನನ್ನಿಂದ ಯೂಟ್ಯೂಬ್ ಚಾನಲ್ನ ಬಗ್ಗೆ ಎಲ್ಲವನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಮ್ಮ ಆಫ್ಲೈನ್ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಆಗಿವೆ. ಇದರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡಿ, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತೆ ಬೇಗನೆ ಸಿಗೋಣ. ಆಲ್ ದ ಬೆಸ್ಟ್.